ಹಾಯ್ ಆಲ್, ಕೂರ್ಗಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೂ ನೋಡಬೇಕಾ? ಬನ್ನಿ ನೋಡ್ಕೊಬರೋಣ. ಒಂದು ತಟ್ಟೆಗೆ ಎಷ್ಟು ಬೇಕಷ್ಟು ರೈಸ್ ಫ್ಲೋರ್ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ರೈಸ್ನ ಮಿಕ್ಸಿ ಮಾಡಿಬಿಟ್ಟು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡೋದೇ ಒಂದು ಕಲೆ. ಹಾಗೆ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಮಯ ಏನು ಜಾಸ್ತಿ ಬೇಕಾಗಿಲ್ಲ. ಹಾಗೆ ನಮ್ಮ ಕೂರ್ಗಲ್ಲಿ ಪೋರ್ಕ್ ಜೊತೆ ರೊಟ್ಟಿ ಇದ್ದಾಗ ಅದೇ ಪರ್ಫೆಕ್ಟ್ ಮ್ಯಾಚ್. ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಡಕ್ಕೆ ಬಿಡಬೇಕು. ನಮಗಂತೂ ರೊಟ್ಟಿ ಅಂದರೆ ಫೇವ್ರೆಟ್ ಫುಡ್ಡು. ನನ್ನ ಮನೇಲಂತೂ ನಾನು ವೀಕ್ಲಿ ಟ್ವೈಸ್ ಮಾಡ್ತಾನೆ ಇರ್ತೀನಿ. ರೊಟ್ಟಿನ ತಿಂತಾನೆ ಇರ್ತಾರೆ, ಯಾರಿಗೂ ಬೋರ್ ಕೂಡ ಆಗಲ್ಲ. ನನಗಂತೂ ರೊಟ್ಟಿನ ಕೈಯಲ್ಲಂತೂ ತಟ್ಟಕ್ಕೆ ಗೊತ್ತಿಲ್ಲ. ಹಾಗೆ ನಾನು ಅದಕ್ಕೋಸ್ಕರ ಮಿಷಿನ್ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ರೊಟ್ಟಿನ ಕೈಯಲ್ಲೇ ತುಂಬ ಚೆನ್ನಾಗಿ ತಟ್ತಾರೆ. ಇಲ್ಲಿ ಮಿಷಿನ್ಗೆ ಆ ಕಡೆ ಈ ಕಡೆ ಎರಡು ಕಡೆ ಪ್ಲಾಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಮಾಡಿಟ್ಟಿರೋ ಅಕ್ಕಿ ಹಿಟ್ಟನ್ನ ತೊಗೊಂಡು ಅಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ಆಮೇಲೆ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ದಪ್ಪ ಆಗಿಬಿಡುತ್ತೆ. ಕೆಲವೊಬ್ಬರು ದಪ್ಪ ಇಷ್ಟಪಡಲ್ಲ, ಹಾಗೆ ನನ್ನ ಮನೇಲೂ ಕೂಡ ಇಷ್ಟಪಡಲ್ಲ. ಈಗಿರೋ ಫ್ಯಾಮಿಲಿಗಳಲ್ಲಿ 3-4 ಜನ ಇರ್ತಾರೆ. ಅದೇ ಹಿಂದಿನ ಕಾಲದಲ್ಲಿ 10-12 ಜನ ಇರ್ತಿದ್ರು. ಆಗ ಅಲ್ಲಿರೋರು ಏನು ಮಾಡ್ತಿದ್ರು ಅಂದರೆ ಕೈಯಲ್ಲೇ ತಟ್ಟಿಬಿಟ್ಟು ಅಷ್ಟು ಜನಕ್ಕೂ ರೊಟ್ಟಿನ ಮಾಡಿಕೊಡ್ತಾಯಿದ್ರು. ಆದರೆ ನಮಗೀಗ ಮಿಷಿನ್ ಇದ್ರೂ ರೊಟ್ಟಿ ಮಾಡ್ಕೊಳ್ಳೋಕೆ ಕಷ್ಟ. ರೊಟ್ಟಿ ಪ್ರೋಸೆಸ್ ಇಲ್ಲಿಗೆ ಮುಗಿಯುತ್ತೆ. ಅದನ್ನ ಹಂಚಿಗೆ ಹಾಕ್ಬಿಟ್ಟು ಕಾಯಿಸೋದೇ ಬಾಕಿ. ಇನ್ನು ಹಂಚು ಬಿಸಿ ಮಾಡ್ಕೊಂಡು ಹಂಚಿಗೆ ಹಾಕಿ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಂಡು ರೊಟ್ಟಿ ಮಾಡೋದಕ್ಕೆ ಸೌದೆ ಒಲೆ ಪರ್ಫೆಕ್ಟ್, ಅಂದರೆ ಚೆನ್ನಾಗಾಗುತ್ತೆ ರೊಟ್ಟಿ. ಹಾಗೆ ಗ್ಯಾಸಲ್ಲಿ ಸಹ ಮಾಡ್ಕೋಬೋದು. ನಾನು ಗ್ಯಾಸಲ್ಲಿ ಸುಟ್ಕೊಳ್ತೀನಿ ಲಾಸ್ಟಿಗೆ. ಆಗ ಆ ರೊಟ್ಟಿ ಉಬ್ಬಿ ಬರುತ್ತೆ, ಆವಾಗ ಅದು ಚೆನ್ನಾಗಾಗಿದೆ ಅಂತ ಅರ್ಥ. ಈ ವಿಡಿಯೋ ನೋಡಿ ಅನಿಸುತ್ತೆ ನಿಮಗೆ ರೊಟ್ಟಿ ಮಾಡೋದು ಇಷ್ಟೇನಾ ಅಂತ. ಹಾಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದಕ್ಕೆ ಮೆಣಸು, ಶೇಂಗಾ, ಜೀರಿಗೆ, ಹುಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಈಗ ತಗೊಂಡಿರೋ ಶೇಂಗಾ, ಮೆಣಸು, ಹುಣಸೆ ಹುಳಿ, ಜೀರಿಗೆ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿದರೆ ಹಾಳಾಗಲ್ಲ ಮತ್ತು ಹಸಿ ವಾಸನೆ ಕೂಡ ಬರಲ್ಲ. ಈ ಚಟ್ನಿ ಬೇಗ ಕೆಡಲ್ಲ, ಹಾಗೆ ಮಾರನೇ ದಿನ ಗಂಟ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ಶೇಂಗಾ ಬೀಜ ಎಲ್ಲ ಹುರ್ಕೊಂಡಿದ್ದ ನಂತರ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡಿಕೊಂಡು ಅದನ್ನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಎಲ್ಲ ವಸ್ತುನ ಹುರ್ಕೊಂಡು ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ರೊಟ್ಟಿ ಜೊತೆ ಯಾರು ಪೋರ್ಕ್ ಇಲ್ಲ ನಾನ್ ವೆಜ್ ತಿನ್ನಲ್ವೋ ಅವರಿಗೆ ಚಟ್ನಿ ಇಲ್ಲಾಂದರೆ ಪಲ್ಯ ಪರ್ಫೆಕ್ಟ್ ಆಗುತ್ತೆ. ಇದು ಫ್ರೈ ಮಾಡ್ಕೊಂಡಿದ್ದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬೇಕಾದಷ್ಟು ಉಪ್ಪು ಮತ್ತು ಬೇಕಾದಷ್ಟು ನೀರು ಹಾಕಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.